ಸ್ನೇಹಿತರೆ, ಪಿ ಎಂ ವಿಶ್ವಕರ್ಮ ಯೋಜನೆ ಅರ್ಹತೆಗಳು, ಪ್ರಯೋಜನಗಳು ಮತ್ತು ಸವಲತ್ತುಗಳು, ನೋಂದಣಿ ಹೇಗೆ ಮಾಡಿಕೊಳ್ಳುವುದು ಎಂದು ಸಂಪೂರ್ಣವಾಗಿ ಮಾಹಿತಿ ತಿಳಿಯೋಣ. ಸ್ನೇಹಿತರೆ, ಈ ಒಂದು ಯೋಜನೆಯಡಿಯಲ್ಲಿ ಕುಶಲಕರ್ಮಿಗಳಿಗೆ ಪಿ ಎಂ ವಿಶ್ವಕರ್ಮ ಪ್ರಮಾಣಪತ್ರ, ID ಕಾರ್ಡ್, ಕೌಶಲ್ಯಾಭಿವೃದ್ಧಿ ಉಪಕರಣಗಳಿಗೆ ಪ್ರೋತ್ಸಾಹ, ಕ್ರೆಡಿಟ್ ಸೌಲಭ್ಯ, ಡಿಜಿಟಲ್ ವ್ಯವಹಾರಕ್ಕೆ ಪ್ರೋತ್ಸಾಹ ಹಾಗೂ ಮಾರುಕಟ್ಟೆ ಬೆಂಬಲ ಸೌಲಭ್ಯಗಳಂಥ ಸವಲತ್ತುಗಳನ್ನು ನೀಡಲಾಗುತ್ತದೆ. ಕೇಂದ್ರ ಸರ್ಕಾರವು ಪಿ ಎಂ ವಿಶ್ವಕರ್ಮ ಎಂಬ ಹೊಸ ಯೋಜನೆಯನ್ನು ಪಿ ಎಂ ವಿಶ್ವಕರ್ಮ ಯೋಜನಾ ಜಾರಿಗೊಳಿಸಿದ್ದು, ವಿವಿಧ 18 ವೃತ್ತಿಗಳಲ್ಲಿ ತೊಡಗಿರುವ ಸ್ವಯಂ ಉದ್ಯೋಗಿ ಕುಶಲಕರ್ಮಿಗಳು ವಿವಿಧ ಸವಲತ್ತು ಪಡೆಯಲು ಅವರ ಗ್ರಾಮ ಪಂಚಾಯತ್ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ ಸಾಮಾನ್ಯ ಸೇವಾ ಕೇಂದ್ರದ ಅಂದರೆ ಸ್ನೇಹಿತರೆ CSC ಸೆಂಟರ್ನಲ್ಲಿ CSC ಕೇಂದ್ರದ ಮೂಲಕ ನೋಂದಣಿ ಮಾಡಿಕೊಳ್ಳಬೇಕೆಂದು ಕಲಬುರಗಿ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ಎಂ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ಸ್ನೇಹಿತರೆ, ಈ ಒಂದು ಯೋಜನೆಯಡಿ ಕುಶಲಕರ್ಮಿಗಳಿಗೆ ಪಿ ಎಂ ವಿಶ್ವಕರ್ಮ ಪ್ರಮಾಣಪತ್ರ, ID ಕಾರ್ಡ್, ಕೌಶಲ್ಯಾಭಿವೃದ್ಧಿ ಉಪಕರಣಗಳಿಗೆ ಪ್ರೋತ್ಸಾಹ, ಕ್ರೆಡಿಟ್ ಸೌಲಭ್ಯ, ಡಿಜಿಟಲ್ ವ್ಯವಹಾರಕ್ಕೆ ಪ್ರೋತ್ಸಾಹ ಹಾಗೂ ಮಾರುಕಟ್ಟೆ ಬೆಂಬಲ ಸೌಲಭ್ಯಗಳಂತಹ ಸವಲತ್ತುಗಳನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರು ಅಂದರೆ ಬಡಗಿತನ ಕೆಲಸ ಮಾಡುವವರು, ದೋಣಿ ತಯಾರಿಕೆ ಮಾಡುವವರು, ಶಸ್ತ್ರಾಸ್ತ್ರ ತಯಾರಿಕೆ ಅಂದರೆ ಸ್ವಯಂ ಉದ್ಯೋಗಿ ಕುಶಲಕರ್ಮಿಗಳು, ಹಸ್ತ ಮತ್ತು ಸಾಂಪ್ರದಾಯಿಕ ಉಪಕರಣಗಳೊಂದಿಗೆ ಕತ್ತಿ, ಗುರಾಣಿ, ಚಾಕುಗಳು ಇತ್ಯಾದಿ ಶಸ್ತ್ರಾಸ್ತ್ರ ತಯಾರಿಕೆ, ದುರಸ್ತಿ ಮತ್ತು ಸೇವೆ ಒದಗಿಸುವ ಅಸಂಘಟಿತ ವಲಯದ ಕುಶಲಕರ್ಮಿಗಳು ಅಂದರೆ ಕಮ್ಮಾರ, ಸುತ್ತಿಗೆ ಮತ್ತು ಟೂಲ್ಕಿಟ್ ತಯಾರಿಕೆ, ಬೀಗ ತಯಾರಕರು, ಶಿಲ್ಪಕಲೆ, ಕಲ್ಲು ಕೆತ್ತನೆ ಮಾಡುವವರು, ಆಭರಣ ತಯಾರಿಕೆ ಅಕ್ಕಸಾಲಿಗರು, ಕಂಬಾರಿಕೆ, ಪಾದರಕ್ಷೆ, ಚರ್ಮಗಾರಿಕೆ ತಯಾರಿಕೆ, ಗೌಂಡಿ ಕೆಲಸಗಾರರು, ಕಸಬರಿಕೆ, ಬಾಸ್ಕೆಟ್, ಮ್ಯಾಟ್ ತಯಾರಿಕೆ, ತೆಂಗಿನ ನಾರಿನ ಉತ್ಪನ್ನ ತಯಾರಕರು, ಗೊಂಬೆ ತಯಾರಕರು, ಕ್ಷೌರಿಕ ಹೂಮಾಲೆ ತಯಾರಕರು, ಧೋಬಿ ಮತ್ತು ಟೈಲರ್, ಮೀನಿನ ಬೆಲೆಗಳನ್ನು ತಯಾರಿಸುವಂತಹ ಚಟುವಟಿಕೆಗಳಲ್ಲಿ ತೊಡಗಿರುವ ಕುಶಲಕರ್ಮಿಗಳು ನೋಂದಣಿಯನ್ನು ಮಾಡಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಪಿ ಎಂ ವಿಶ್ವಕರ್ಮ ಯೋಜನೆ ನೋಂದಣಿಗೆ ಅರ್ಹತೆಗಳು ಬಹಳ ಅವಶ್ಯಕತೆವಾದದ್ದು. ಸ್ನೇಹಿತರೆ, 18 ವೃತ್ತಿಗಳಲ್ಲಿ ಯಾವುದಾದರೂ ಒಂದರಲ್ಲಿ ಸ್ವಯಂ ಉದ್ಯೋಗಿಯಾಗಿದ್ದು 18 ವರ್ಷ ಮೇಲ್ಪಟ್ಟವಾಗಿರಬೇಕು. ಒಂದು ಕುಟುಂಬದಲ್ಲಿ ಗಂಡ, ಹೆಂಡತಿ ಮತ್ತು ಮದುವೆಯಾಗದ ಮಕ್ಕಳು ಒಬ್ಬ ಸದಸ್ಯರು ಮಾತ್ರ ನೋಂದಣಿಗೆ ಅರ್ಹರು. ಅಂದರೆ ಸ್ನೇಹಿತರೆ, ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಈ ಸೌಲಭ್ಯಗಳು ಸಿಗುತ್ತದೆ. ಇಬ್ಬರು ಅರ್ಜಿಯನ್ನು ಹಾಕಿದರೂ ಸಹ ಸ್ನೇಹಿತರೆ ಒಬ್ಬರಿಗೆ ಅವಕಾಶ ನೀಡುತ್ತಾರೆ. ಕುಟುಂಬದಲ್ಲಿ ಯಾವುದೇ ಸದಸ್ಯರು ಸರ್ಕಾರಿ ಕೆಲಸದಲ್ಲಿರಬಾರದು. ಅಂದರೆ ಆ ಕುಟುಂಬದಲ್ಲಿ ಯಾರೂ ಸರ್ಕಾರಿ ಕೆಲಸದಲ್ಲಿರಬಾರದು. ಕಳೆದ 5 ವರ್ಷಗಳಲ್ಲಿ PMEGP ಸ್ನೇಹಿತರೆ, ಇದೊಂದು ಬಹಳ ಮುಖ್ಯವಾದದ್ದು ಮಾಹಿತಿ. ಸರ್ಕಾರಿ ಕೆಲಸದಲ್ಲಿರಬಾರದು. ಕಳೆದ 5 ವರ್ಷಗಳಲ್ಲಿ PMEGP ಅಂದರೆ PMEGP ಲೋನ್ನಲ್ಲಿ ಅವರು ಸಾಲ ಪಡೆದಿರಬಾರದು. ಸಾಲ ಪಡೆದಿದ್ದರೆ ಮುದ್ರಾ ಮತ್ತು PM ಸ್ವನಿಧಿ ಸಾಲಗಳನ್ನು ಪಡೆದಿರಬಾರದು. ಸ್ನೇಹಿತರೆ, ಮುದ್ರಾ ಮತ್ತು PM ಸ್ವನಿಧಿ ಯೋಜನೆಗಳಲ್ಲಿ ಸಾಲ ಪಡೆದು ಪೂರ್ಣ ಮರುಪಾವತಿ ಮಾಡಿದ ಕುಶಲಕರ್ಮಿಗಳು ಯೋಜನೆಯ ಲಾಭ ಪಡೆಯಲು ಅರ್ಹರಾಗುತ್ತಾರೆ. ಇನ್ನು PMEGP ಅಥವಾ ಮುದ್ರಾ ಲೋನ್ ನಿಮ್ಮದಿನ್ನು ಪೆಂಡಿಂಗ್ ಇದೆ, ಬಾಕಿ ಇದೆ ಅಂತ ಹೇಳಿದರೆ ಸ್ನೇಹಿತರೆ, ಆ ಲೋನ್ ನಿಮಗೆ ಸಿಗುವುದಿಲ್ಲ. ನೀವು PMEGP ಲೋನ್ ಆಗಲಿ ಅಥವಾ ಮುದ್ರಾ ಲೋನ್ ಆಗಲಿ ನೀವು ಕ್ಲಿಯರ್ ಮಾಡಿದರೆ, ನಿಮ್ಮ ಲೋನ್ ಕ್ಲಿಯರ್ ಆದರೆ ಮಾತ್ರ ನಿಮಗೆ ಈ ಸೌಲಭ್ಯಗಳು ಪಡೆಯಬಹುದು. ಸ್ನೇಹಿತರೆ, PM ವಿಶ್ವಕರ್ಮ ಯೋಜನೆಯಿಂದ ಸಿಗುವ ಪ್ರಯೋಜನಗಳು ಏನು? ಯೋಜನೆಯಡಿ ನೋಂದಣಿಯಾದ ಕುಶಲಕರ್ಮಿಗಳಿಗೆ ಜಿಲ್ಲಾ ಮಟ್ಟದ ಸಮಿತಿಯಿಂದ ಕುಶಲಕರ್ಮಿ ಎಂದು ದೃಢೀಕರಿಸಿದ ನಂತರ 5 ರಿಂದ 7 ದಿನಗಳ ಕಾಲ ತರಬೇತಿಯನ್ನು ನೀಡಲಾಗುವುದು. ಸ್ನೇಹಿತರೆ, ಇವಾಗ ಭಾಳ ಮೆಂಬರ್ಸಿಂದು ಫಲಾನುಭವಿಗಳ ಟ್ರೈನಿಂಗು ಕಂಪ್ಲೀಟ್ ಆಗಿದೆ. ತರಬೇತಿ ಅವಧಿಯಲ್ಲಿ ಸ್ಟೈಫಂಡ್ ಮತ್ತು ಇತರೆ ಭತ್ಯೆ ನೀಡಲಾಗುತ್ತದೆ. ತರಬೇತಿ ನಂತರ ಪ್ರಮಾಣ ಪತ್ರದೊಂದಿಗೆ 15,000 ರು ಬೆಲೆ ಬಾಳುವ ಉಪಕರಣಗಳು. ತರಬೇತಿ ಅವಧಿಯಲ್ಲಿ ಸ್ಟೈಫಂಡ್ ಮತ್ತು ಇತರೆ ಭತ್ಯೆ ನೀಡಲಾಗುತ್ತದೆ. ತರಬೇತಿ ನಂತರ ಪ್ರಮಾಣ ಪತ್ರದೊಂದಿಗೆ 15,000 ರು ಬೆಲೆ ಬಾಳುವ ಉಪಕರಣ ನೀಡಲಾಗುತ್ತದೆ. ಸ್ನೇಹಿತರೆ, ಕೆಲವೊಂದು ಕಡೆ ಕೇಂದ್ರಗಳಲ್ಲಿ, ತರಬೇತಿ ಕೇಂದ್ರಗಳಲ್ಲಿ ಟ್ರೈನಿಂಗ್ ಆದ ನಂತರ ಇನ್ನೊಂದು ಟೆಸ್ಟನ್ನು ಮಾಡುತ್ತಿದ್ದಾರೆ, ಅಂದರೆ ಪರೀಕ್ಷೆ.
ಸರಳವಾದ ಒಂದು ಪರೀಕ್ಷೆಯನ್ನು ನಡೆಸ್ತಾರೆ. ಆದರೆ ಟ್ರೈನಿಂಗ್ ಆದ ನಂತರ ಆ ಬ್ಯಾಚ್ನವರಿಗೆ ಒಂದೇ ಸತಿ ಎಲ್ಲರಿಗೂ ಮತ್ತೆ ಕರೆ ಕಳಿಸಿ ಅವರು ಎಕ್ಸಾಮನ್ನು ಅವರೇ ಟ್ರೈನಿಂಗ್ ಎಕ್ಸಾಮ್ ಆದ ನಂತರ ಸ್ನೇಹಿತರೆ ನಿಮಗೆ 15,000 ರು ಕಿಟ್ ಬಾಳುವಂತಹ ಉಪಕರಣಗಳನ್ನು ಕೊಡ್ತಾರೆ. ಸ್ನೇಹಿತರೆ, ಇದಲ್ಲದೆ ತರಬೇತಿ ಪಡೆದ ಕುಶಲಕರ್ಮಿಗಳಿಗೆ 5% ಬಡ್ಡಿ ದರದಲ್ಲಿ 1,00,000 ರು ಸಾಲ ನೀಡಲಾಗುವುದು. ತದನಂತರ 15 ದಿನಗಳವರೆಗೆ ಉನ್ನತ ಮಟ್ಟದ ತರಬೇತಿ ನೀಡಿ ಮೊದಲು ಪಡೆದ 1,00,000 ರು ಸಾಲ ಮರುಪಾವತಿಯಾದ ನಂತರ 5% ಬಡ್ಡಿದರದಲ್ಲಿ 2,00,000 ರು ಸಾಲ ನೀಡುವುದರ ಜೊತೆಗೆ ಕುಶಲಕರ್ಮಿಗಳಿಂದ ತಯಾರಿಸಲ್ಪಡುವ ಉತ್ಪನ್ನಗಳಿಗೆ ಮಾರುಕಟ್ಟೆ ಸೌಲಭ್ಯ ಸಹ ಕಲ್ಪಿಸಲಾಗುತ್ತದೆ. ಸ್ನೇಹಿತರೆ, ಹೆಚ್ಚಿನ ಮಾಹಿತಿಗಾಗಿ ನೀವು PM ವಿಶ್ವಕರ್ಮ ಯೋಜನೆ ವೆಬ್ಸೈಟಿಗೆ ಭೇಟಿ ನೀಡಿ ಹಾಗೂ ನಿಮ್ಮ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿಗಳ ಕಚೇರಿಗೆ ಸಂಪರ್ಕಿಸಬಹುದು ಮತ್ತು ಏನೆಲ್ಲ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಇದೆ ಅವೆಲ್ಲ ನೀವು ನೋಡಬಹುದು. ಸ್ನೇಹಿತರೆ, ಇವಾಗ ಕೆಲವೊಬ್ಬರು ಫಲಾನುಭವಿಗಳಿಗೆ ID ಕಾರ್ಡು ಬಂದಿದೆ ಮತ್ತು ಟ್ರೈನಿಂಗ್ ಸರ್ಟಿಫಿಕೇಟು ಕೂಡ ಬಂದಿದೆ ಮತ್ತು ಅವರಿಗೆ ಇನ್ನು ಟೂಲ್ ಕಿಟ್ ಸಿಗಲಿಲ್ಲ, 15,000 ರು ಕಿಟ್ ಸಿಗಲಿಲ್ಲ. ಅಂದರೆ ಸ್ನೇಹಿತರೆ, ಅವರಿಗೆ ಈ ಎಲ್ಲ ತರಬೇತಿ ಕೇಂದ್ರ ಆದ ನಂತರ ನೆಕ್ಸ್ಟ್ ಒಂದು ಬ್ಯಾಚ್ ಮಾಡ್ತಾರೆ ಸ್ನೇಹಿತರೆ. ಆ ಒಂದು ಬ್ಯಾಚ್ನಲ್ಲಿ 40 ಮೆಂಬರ್ಸ್ ಇರಬೇಕು. ಅದರಲ್ಲಿ ಒಂದು ಅವರ ಟೆಸ್ಟ್ ಇರುತ್ತೆ, ಅದರಲ್ಲಿ ಅವರು ಪಾಸ್ ಆದರೆ ಅವರಿಗೆ 15,000 ಮೌಲ್ಯದ ಒಂದು ಉಪಕರಣಗಳ ಒಂದು ಟೂಲ್ ಕಿಟ್ ಮತ್ತು ಸ್ಟೆಫೆಂಡನ್ನು ಕೊಡ್ತಾರೆ. ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆಗೆ ಅದು ಡೈಲಿ 500 ರೂಪೀಸ್ ಬರುವಂತಹ ಯೋಜನೆ ಏನಿದೆ, ಅದು ಡೈಲಿ ಟ್ರೈನಿಂಗ್ ತರಬೇತಿ ಹೋದಾಗ ಅದು 5 ದಿನ ನಂತರ 7 ದಿನ ನಂತರ ಟ್ರೈನಿಂಗ್ ಆದ ನಂತರ ಏನು ಅಮೌಂಟ್ ಕೊಡಬೇಕಾಗಿರುತ್ತದೆ ಆ ಅಮೌಂಟು ಸಹ ನಿಮಗೆ ಅವತ್ತೇ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ. ಸ್ನೇಹಿತರೆ, ಈ ಪ್ರೊಸೆಸ್ ನಡೀತಾ ಇದೆ, ವೇಟ್ ಮಾಡಿ. ನೆಕ್ಸ್ಟ್ ಬರುವ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಮೂಲ್ಯವಾದ ಒಂದು ಲೈಕ್ ಕೊಡುವ ಮೂಲಕ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.